ಸೊ ಇವನು 10:45ಕ್ಕೆ ಬೆಳಗ್ಗೆ ಈ ರೀತಿಯಾಗಿ ಟೈಮರ್ ಅನ್ನ ಬಸ್ ಸ್ಟ್ಯಾಂಡ್ ನಲ್ಲೇನೆ ಫಿಕ್ಸ್ ಮಾಡಿಕೊಂಡು ಮುಂದೆ ಪ್ರಯಾಣವನ್ನ ಬೆಳೆಸ್ತಾನೆ. ಎಲ್ಲಿಗೆ? ಆ ಹೋಟೆಲ್ ಕಡೆಗೆ. ಅವನು ಎಷ್ಟೋ ತನ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾರಿಗೂ ನೋಡ್ಲೂ ಇಲ್ಲ. ಕುಂದರಹಳ್ಳಿ ಬಸ್ ನಿಲ್ದಾಣದಿಂದ ರಾಮೇಶ್ವರಂ ಕೆಫೆ ಹತ್ತ ಇವನು ಹೆಜ್ಜೆಯನ್ನ ಹಾಕ್ತಾನೆ. ಬೆಳಗ್ಗೆ 11:34ಕ್ಕೆ ರಾಮೇಶ್ವರಂ ಕೆಫೆಗೆ ಬಾಂಬರ್ ಎಂಟ್ರಿಯನ್ನ ಕೊಡ್ತಾನೆ. ಹೋಟೆಲ್ನಲ್ಲಿ ರವೆ ಇಡ್ಲಿ ಆರ್ಡರ್ ಮಾಡ್ತಾನೆ. ನೋಡಿ, ಇವನು ಮಾಡುವಂಥ ಕೆಲಸ 10:45ರಿಂದ 11:34ರವರೆಗೂ ಅಲ್ಲಿ ಟೈಮರ್ ಫಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿವರೆಗೂ ಬರ್ತಾನೆ. ಅವನು ಏನು ಮಾಡ್ದ ಏನು ಯಾರಿಗೂ ಇಲ್ಲ. ಎಲ್ಲ ಘಟನೆ ಆದ ನಂತರ ನೋಡೋಕ್ಕೋಸ್ಕರ CC ಕ್ಯಾಮ್ರಾ ಇಟ್ಟಿರಬೇಕು ಅಷ್ಟೇ. ಅವನು ಘಟನೆ ಆದಮೇಲೆ ಅದನ್ನ ಹುಡ್ಕಕ್ಕಂತ CC ಕ್ಯಾಮ್ರಾ ಇರಬೇಕು ಅಷ್ಟೇ, ಅದ್ರ ಇನ್ನ್ಯಾವುದಕ್ಕೂ ಇಲ್ಲ. ಸೊ ಅವನು ಎಂಟ್ರಿ ಕೊಡುವಂಥ ದೃಶ್ಯ ನೋಡಿದ್ದು 11:15ಕ್ಕೆ ಬರುವಂಥ ದೃಶ್ಯ ಇದು. 11:15 ಎಂಟ್ರಿ ಕೊಡ್ತಾನೆ. 11:36 ಹೋಟೆಲ್ ಹತ್ತ ಬರುವಂಥದ್ದು ಇದು. ಶಂಕಿತ ಉಗ್ರ ನೋಡಿ ಒಳಗಡೆಗೆ ಬಂದ. ಹೋಟೆಲ್ನ ಒಳಭಾಗದಲ್ಲಿ ಬ್ಯಾಗ್ ಇದೆ ಅವನ ಹತ್ರ. ಬಂದ, ಕ್ಯಾಪ್ ಹಾಕ್ಕೊಂಡಿದ್ದಾನೆ. ಏನು ಗೊತ್ತಾಗಬಾರ್ದು ಅಂತೇಳಿ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಮೊಬೈಲ್ ಹಿಡ್ಕೊಂಡು, ಕ್ಯಾಮ್ರಾದಲ್ಲಿ ಫೇಸ್ ಕಾಣಬಾರ್ದಲ್ಲ, ಅಲ್ಲಿಗೆ ಬಂದ. ಒಳಗಡೆಗೆ ಬರುವಂಥ ದೃಶ್ಯ ಇದು. 5 ಎಕ್ಸ್ಕ್ಲೂಸಿವ್ ಆಗಿರುವಂಥ CCTV ದೃಶ್ಯಾವಳಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಬಸ್ ಸ್ಟ್ಯಾಂಡ್ನಲ್ಲಿ ಕೂತಿದ್ದು ಟೈಮರನ್ನು ಫಿಕ್ಸ್ ಮಾಡ್ಕೊಂಡಿದ್ದು, ಅದಾದ ನಂತರ ಅವನು ಹೋಟೆಲ್ನತ್ತ ಬರ್ತಾ ಇರುವಂಥ ದೃಶ್ಯ ಇವೆಲ್ಲವನ್ನ ತೋರಿಸಿದ್ವಿ. ಹೋಟೆಲ್ನ ಒಳಗಡೆಗೆ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ತೋರಿಸಿದ್ವಿ. ಹೋಟೆಲ್ನ ಒಳಗಡೆಗೆ 11:36 ಅವನು ಒಳಗಡೆಗೆ ಎಂಟ್ರಿ ಕೊಡ್ತಾನೆ. 11:36 ಅವನು ಒಳಗಡೆಗೆ ಎಂಟ್ರಿ ಕೊಡೋದು ಹೋಟೆಲ್ನ ಒಳಗಡೆ. ಇದು ಹೋಟೆಲ್ಗೆ ಎಂಟ್ರಿ ಕೊಡುವಂತಹ ದೃಶ್ಯ. ಎಲ್ಲೂ ಕೂಡ ಮುಖ ಕಾಣಬಾರದು ಅನ್ನೋ ನಿಟ್ಟಿನಲ್ಲಿ ತಲೆ ಬಗ್ಗಿಸ್ಕೊಂಡೇ ಬರ್ತಾನೆ. ಅವನಿಗಿನ್ನೇನು ತಲೆ ಎತ್ಕೊಂಡು ಓಡಾಡುವಂಥದ್ದು ಇದೆಯಾ? ಕೆಲಸ ಮಾಡಿದಾಗ ಇವೆಲ್ಲ ತಲೆ ಬಗ್ಗಿಸ್ಕೊಂಡೇ ಕೆಲಸ ಮಾಡುವಂಥದ್ದು. ಹಾಗಾಗಿ ತಲೆ ಬಗ್ಗಿಸ್ಕೊಂಡೇ ಬಂದಿದ್ದು.